ಹಾಯ್ ಎಲ್ಲರಿಗೂ ಈ ವಿಡಿಯೋದಾಗ ಕಿಚಡಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಕಿಚಡಿ ಅಂತನೂ ಅಂತಾರೆ, ಅಕ್ಕಿ ಉಸಳಿ ಅಂತನೂ ಅಂತಾರೆ. ಇದನ್ನು ಮಾಡೋಕೆ ಭಾಳ ಕಮ್ಮಿನೇ ಐಟಮ್ಸ್ ಬೇಕಾಗುತ್ತೆ ಮತ್ತು ಭಾಳ ಕಮ್ಮಿ ಟೈಮ್ ಒಳಗೆ ಇದನ್ನು ಮಾಡ್ಕೋಬೋದು. ಇದಕ್ಕೆ ಮಾಡೋಕೆ ಅಕ್ಕಿ ಮತ್ತು ಹೆಸರು ಬೇಳೆ ಬೇಕಾಗುತ್ತೆ. ಎರಡೂ ಈಕ್ವಲ್ ಪೋರ್ಷನ್ನಾಗಿ ತೊಗೋಬೇಕು. ಎರಡೂ ಸ್ವಲ್ಪ ಕೆಂಪಾಗೋಂಗೆ ಹುರ್ಕೋಬೇಕು. ನೆಕ್ಸ್ಟ್ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೋಬೇಕು. ನೆಕ್ಸ್ಟ್ ಮೆಣಸು ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೋಬೇಕು. ಆಮೇಲೆ ಅರಿಶಿನ ಹಾಕ್ಕೋಬೇಕು. ಮುಂಚೆ ಹುರಿದಿಟ್ಕೊಂಡಿರೋದನ್ನು ನೀರು ಹಾಕ್ಕೊಂಡು ತೊಳ್ಕೊಬೇಕೀಗ. ಇದನ್ನು ಮಾಡೋಕೆ ಅಳತಿ ನಾನು ಯಾವ ಬಟ್ಲಿಂದ ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ದಲ್ಲ ಅದೇ ಬಟ್ಲಿಂದ 6 ಗ್ಲಾಸ್ ನೀರು ಹಾಕ್ಕೊಂಡಿನಿ. ಇದು ಸ್ವಲ್ಪ ಮೆತ್ತಗಿದ್ರನ್ನ ಚಲೋ ಆಗುತ್ತೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಅಕ್ಕಿ ಮತ್ತು ಬೇಳೆನ ಹಾಕಿ ಒಂದು 2-3 ವಿಷಲ್ ಕುದಿಸಿದ್ರೆ ಕಿಚಡಿ ರೆಡಿ ಆಗುತ್ತೆ. ಇದ್ರ ಕಾಂಬಿನೇಷನ್ ಒಂದು ಶೇಂಗಾ ಗೊಜ್ಜು ನೋಡ್ಕೊಂಡು ಬರೋಣ ಬರ್ರಿ. ಇದನ್ನು ಮಾಡೋಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು. ಸಾಸಿವೆ ಜೀರಿಗೆ ಹಾಕಿ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲ ಮಸಾಲ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಸಾಂಬಾರು ಪೌಡ್ರ್ ಯೂಸ್ ಮಾಡಿ ನೀವು ಯಾವ್ದಾರ ನಾ MTR ಯೂಸ್ ಮಾಡೀನಿ. ನಿಮ್ಮ ಮನೆಯೊಳಗೆ ಯಾವುದೈತೆ ಅದನ್ನು ಯೂಸ್ ಮಾಡ್ಕೋಬೋದು. ಖಾರ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಸ್ವೀಟಾಗಿದ್ರೇ ಚಲೋ ಅನಿಸುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಆಗುತ್ತೆ. ನೆಕ್ಸ್ಟ್ ಮುಂಚೆನೇ ಹುರಿದಿಟ್ಕೊಂಡಿರೋ ಶೇಂಗಾನ ಮಿಕ್ಸಿ ಮಾಡಿ ತಕ್ಕೋಬೇಕು. ಮಿಕ್ಸಿ ಮಾಡಿದ ಶೇಂಗಾ ಪೌಡ್ರನ್ನ ಆ್ಯಡ್ ಮಾಡಿ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ನೀರು ಹಾಕ್ಕೋಬೇಕು. ಇದನ್ನು ನೋಡಿಕೊಂಡು ನೀರು ಹಾಕಿದ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ. ಇದನ್ನು ಮಾಡುವಾಗ ಕರಿಬೇವು ಮತ್ತು ಕೊತ್ತಂಬರಿ ಮೇಲೆ ಹಾಕಿದ್ರೇ ಚಲೋ ಅನಿಸುತ್ತೆ. ನೆಕ್ಸ್ಟ್ ಕುದಿಯೋದಾದಮೇಲೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕಿದ್ರೂ ಬರುತ್ತೆ, ನಾನೀಗ ನಿಂಬೆಹಣ್ಣು ಹಾಕೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕಿದ ಮೇಲೆ ಕುದಿಸ್ಕೋಬಾರ್ದು. ಕಿಚಡಿ ಮತ್ತು ಶೇಂಗಾ ಗೊಜ್ಜು ರೆಡಿ. ನೀವು ಇದನ್ನು ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ.